ಹೌದು, ಅಕ್ಕಪಕ್ಕದ ಮನೆಯ ನಡುವೆ ಕೇವಲ 3 ಅಡಿ ಜಾಗದ ವಿವಾದಕ್ಕೆ ಸಂಬಂಧಿಸಿದಂತೆ ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಪಾಪಿಯೋರ್ವ ಇಡೀ ಕುಟುಂಬಕ್ಕೆ ವಿಷ ಹಾಕಿ ಕೊಲೆ ಮಾಡಲು ಯತ್ನಿಸಿರುವ ಅಮಾನವೀಯ ಘಟನೆ ನಡೆದಿರೋದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ದೇವಿರೆಡ್ಡಿಪಲ್ಲಿಯಲ್ಲಿ. ವಿಷ ಹಾಕಿ ಕೊಲೆ ಮಾಡಲು ಪ್ಲಾನ್ ಮಾಡಿರೋವನು ಪಾಪಿರೆಡ್ಡಿ ಅಂತ. ಅಂದಹಾಗೆ ಗ್ರಾಮದ ಮದ್ದರೆಡ್ಡಿ ಹಾಗೂ ಪಾಪಿರೆಡ್ಡಿ ಅಕ್ಕಪಕ್ಕದ ಮನೆಯವರಾಗಿದ್ದು, ಅಕ್ಕಪಕ್ಕದ ಮನೆಗಳ ನಡುವಿನ 3 ಅಡಿ ಖಾಲಿ ಜಾಗ ಸಂಬಂಧ 2 ವರ್ಷಗಳ ಹಿಂದೆ ಗಲಾಟೆ ಆಗಿತ್ತು. ಇದೇ ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಪಾಪಿರೆಡ್ಡಿ ಗ್ರಾಮದ ಚೌಡರೆಡ್ಡಿಗೆ ಮದ್ದರೆಡ್ಡಿ ಮನೆಗೆ ತೆರಳಿ ಊಟದಲ್ಲಿ ವಿಷ ಬೆರೆಸಲು ಸುಪಾರಿ ನೀಡಿದ್ನಂತೆ. ಪಾಪಿರೆಡ್ಡಿ ಸುಪಾರಿ ಮೇರೆಗೆ ಚೌಡರೆಡ್ಡಿ ಎಂಬಾತ ಮದ್ದರೆಡ್ಡಿ ಅಡುಗೆ ಮನೆಗೆ ನೀರು ಕುಡಿಯುವ ನೆಪದಲ್ಲಿ ತೆರಳಿ ಸಾಂಬಾರ್ಗೆ ವಿಷದ ಪೌಡರ್ ಮಿಕ್ಸ್ ಮಾಡಿ ಬಂದಿದ್ದಾನೆ. ಆದರೆ ಇದನ್ನರಿಯದ ಕುಟುಂಬಸ್ಥರು ಎಂದಿನಂತೆ ಊಟ ಮಾಡಿದ ನಂತರ 8 ಮಂದಿ ಸಹ ಅಸ್ವಸ್ಥರಾಗಿದ್ದಾರೆ. ನಿನ್ನೆ ಒಂದು 3 ಗಂಟೆಯಲ್ಲಿ ಊಟ ಮಾಡೋರು ಎಲ್ಲರೂ, ಮನೆಯಲ್ಲೇ ಊಟ ಮಾಡೋರು ಎಲ್ಲರೂ. ಒಂದು 5 ಜನ ತಿಂದವರು, ಇನ್ನಿಬ್ಬರು ತಿಂದಿಲ್ಲ. ಇವ್ರಿಗೆ ಫುಡ್ ಪಾಯ್ಸನ್ ಅಂತ ಒಂದು 5 ಗಂಟೆಗೆ ಗೊತ್ತು. ಸಿಮ್ಟಮ್ ಕಾಣಿಸ್ಮೇಲೆ ಇವರು ಹಾಸ್ಪಿಟ್ಲಿಗೆ ಬಂದವ್ರೆ. ಹಾಸ್ಪಿಟ್ಲಿಗೆ ಬಂದಮೇಲೆ ಅವ್ರ ಸಿಮ್ಟಮ್ ಅಂತ ಫುಡ್ ಪಾಯ್ಸನ್ ಆಗಿರ್ಬೋದು ಅಂತ ಡಾಕ್ಟ್ರ್ ಎಲ್ಲ ಚೆಕಪ್ ಮಾಡಿದ್ರು. ಅಲ್ಲಿ ಚೆಕಪ್ ಮಾಡಿದ್ರೆ BP ಸ್ವಲ್ಪ ಜಾಸ್ತಿ ಆಗೋದು ಕಮ್ಮಿ ಆಗೋದಂಗೆ ಆಗ್ತದೆ. ಡಿಸ್ಟಿಕ್ ಹಾಸ್ಪಿಟ್ಲಿಗೆ ಎಮರ್ಜೆನ್ಸಿ ವಾರ್ಡ್ ಕರ್ಕೊಂಡೋಗಿ ಅಂತ ಹೇಳಿದ್ರು. ಇಲ್ಲಿಗೆ ಬಂದು ಚೆಕಪ್ ಮಾಡಿಸಿದ್ರೆ ಇಲ್ಲಿ ಡಿಸ್ಟಿಕ್ ಹಾಸ್ಪಿಟ್ಲ್ ಗೌರ್ಮೆಂಟ್ ಚಿಕ್ಕಬಳ್ಳಾಪುರದಲ್ಲಿ ಡಿಸ್ಟಿಕ್ ಹಾಸ್ಪಿಟ್ಲ್ ಕರ್ಕೊಂಡು ಬಂದರೆ ಈಗ ಅವ್ರೇನು ಹೇಳಿದ್ರೆ ಇಲ್ಲಪ್ಪ ತುಂಬ ಸೀರಿಯಸ್ ಆಗಿದೆ, ಇವ್ರು ಫುಡ್ ಪಾಯ್ಸನ್ ಅಲ್ಲ, ಏನೋ ಬೇರೆ ಕೆಮಿಕಲ್ ಮಿಕ್ಸ್ ಆಗಿದೆ, ಇಲ್ಲಾಗಲ್ಲ, ನಮ್ಗೆ IC ವಾರ್ಡ್ರಿ, ನಿಮಗೆ ಎಲ್ಲರೂ IC ವಾರ್ಡ್ರಿ ಬೇಕೇ ಬೇಕು, ತುಂಬ ಕ್ರಿಟಿಕಲ್ ಸೀರಿಯಸ್ ಆಗಿದ್ದಾರೆ ಇವರೆಲ್ಲ ಅಂತ ಹೇಳಿ ಹೇಳಿದ್ರು. ಆವಾಗ ಡಾಕ್ಟರ್ಸೇ ಪಾಪ ತುಂಬ ಜನ ಹೆಲ್ಪ್ ಮಾಡಿ ಹಂಗೆ ಕರ್ಕೊಂಡು ಬಂದು ಜೈನ್ ಹಾಸ್ಪಿಟ್ಲಿಗೆ IC ವಾರ್ಡ್ರಿ ಅವರೇ ಫೋನ್ ಮಾಡಿ ಎಲ್ಲ ರಿಕ್ವೆಸ್ಟ್ ಮಾಡಿ IC ವಾರ್ಡ್ರಲ್ಲಿ ಸ್ವಲ್ಪ ಅವರು 3 ಜನ ಕ್ರಿಟಿಕಲ್ ಆಗಿದ್ದಾರೆ, ತುಂಬ ಸೀರಿಯಸ್ ಇದ್ದಾರೆ. ಮುದ್ದಪ್ಪ ಅಂತ, ಮಂಜುನಾಥ ಅಂತ, ಸುಬ್ರೆಡ್ಡಿ ಅಂತವರು. ಅವರಿಗೆ ಮುದ್ದಪ್ಪ ಅವ್ರಿಗೆ ಒಂದು 50 ವರ್ಷ ಆಗಿರ್ಬೋದು. ಮಂಜುನಾಥ್ ಅವರ ಅಣ್ಣ ಒಂದು 52-53. ಸುಬ್ಬು ಅವನಿಗೆ 27-25 ಆಗಿರ್ತದೆ. ಇನ್ನಿಬ್ಬರು ಮಕ್ಕಳು, ಒಂದು 12 ವರ್ಷ ಮಗು ಒಂದೊಬ್ಬರು, ಒಂದು 20 ವರ್ಷ ಮಗು ಅಂತೊಬ್ಬರು. ಅವರು ಮಣಿ ಅಂತ 20 ವರ್ಷ, ಭಾನು ಅಂತ ಒಂದು 12 ವರ್ಷ ಮಗುವರು. ಅವ್ರಿಗೇನು ಪ್ರೆಸೆಂಟ್ ಅಂದರೆ ಊಟ ಮಾಡಿಲ್ಲ. ಅವರು ದೋಸೆ ಬೆಂಡೆಕಾಯಿ ತಿಂದವ್ರೆ, ರೈಸ್ ತಿಂದವ್ರೆ. ಮನೆಯಲ್ಲೇ ಅಡುಗೆ ಮಾಡಿರೋದು, ಮನೆಯಲ್ಲೇ ಬೆಳಿಗ್ಗೆ ಮಾಡಿರೋದು, ಮಧ್ಯಾಹ್ನ ತಿಂದಿರೋದು. ಬೆಳಿಗ್ಗೆ ಏನು ಕಾಣಿಸಿಲ್ಲ, ಮಧ್ಯಾಹ್ನ ತಿಂದ ಮೇಲೆ ಕಾಣಿಸಿದ್ದಾರೆ. ಮನೆಯಲ್ಲಿ ಎಲ್ಲರೂ ಸಹ ನಿನ್ನೆ ಮಧ್ಯಾಹ್ನ ಊಟ ಮಾಡಿದ್ದಾರೆ. ಊಟ ಮಾಡಿದ ಮನೆ ಯಜಮಾನಿ ಮದ್ದಕ್ಕ ಹಾಗೂ ಇವರ 2 ಮಕ್ಕಳಾದ ಮದ್ದರೆಡ್ಡಿ ಹಾಗೂ ಮಂಜುನಾಥ್ ಸೇರಿದಂತೆ ಮದ್ದರೆಡ್ಡಿ ಪತ್ನಿ ಭಾಗ್ಯಮ್ಮ, ಮಗಳು ಮಣಿ, ಮಂಜುನಾಥ್ ಪತ್ನಿ ಈಶ್ವರಮ್ಮ, ಮಂಜುನಾಥ್ನ ಮಗ ಸುಬ್ರಮಣಿ ಹಾಗೂ ಸಂಬಂಧಿ ಬಾಲಕಿ ಭಾನುಶ್ರೀ ಅಸ್ವಸ್ಥರಾಗಿ ವಿವಿಧ ಆಸ್ಪತ್ರೆಗಳಿಗೆ ದಾಖಲಾಗಿದ್ದಾರೆ. ಘಟನೆಯಲ್ಲಿ ಮಂಜುನಾಥ್ ಹಾಗೂ ಮದ್ದರೆಡ್ಡಿ ಸೇರಿದಂತೆ ಸುಬ್ರಮಣಿ ಸ್ಥಿತಿ ಗಂಭೀರವಾಗಿದೆ. ಏನಂದರೆ ಇಲ್ಲಿ ಕರ್ಕೊಂಡು ಅಲ್ಲೆಲ್ಲ ಸೀರಿಯಸ್ ಆದಮೇಲೆ ಇಲ್ಲಿ ಕರ್ಕೊಂಡು ಬಂದ್ವಿ. ICನಲ್ಲಿ ಸ್ವಲ್ಪ ನೋಡಿದ್ಮೇಲೆ ICUಗೆ ಕ್ರಿಟಿಕಲ್ ಇದೆ ಅಂತ ICUಗೆ ಶಿಫ್ಟ್ ಮಾಡಿದ್ರು. ಇನ್ನೊಂದು ಬೆಡ್ ಇಲ್ಲ ಅಂತ ಅಲ್ಲಿ ಒಬ್ಬರನ್ನ ಅನನ್ಯಾಗೆ ಹಾಕಿದ್ದಾರೆ, ಅವರು ಔಟ್ ಆಫ್ ಡೇಂಜರು. ಇಲ್ಲಿ 3 ಜನ ಮದ್ದರೆಡ್ಡಿ, ಮಂಜುನಾಥ್ ರೆಡ್ಡಿ ಮಗ ಸುಬ್ರೆಡ್ಡಿ, ಅವರು 3 ಜನ ಫುಲ್ ಕ್ರಿಟಿಕಲ್ ಇದ್ದಾರೆ. 24 hours ಅಬ್ಸರ್ವೇಷನಲ್ಲಿ ಇಟ್ಟಿದ್ದಾರೆ. 24 ಗಂಟೆ ಆದಮೇಲೆ ಏನು ಹೇಳಾಗಲ್ಲ ಅಂತ ಡಾಕ್ಟ್ರ್ ಹೇಳ್ತಾ ಇದ್ದಾರೆ. ಅದು ಅವ್ರೇನಾದರೂ ಚೇತರಿಸ್ಕೋಬೇಕಂದ್ರೆ 24 ಗಂಟೆ ಆದಮೇಲೆ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಇನ್ನಿಬ್ಬರದು ಮನಿ ಭಾನು ಅಂತ ಅವರು ನಾರ್ಮಲ್ ಆಗಿದ್ದಾರೆ. ಬಟ್ ಈ ಥರ ಮತ್ತೆ ಮುಂದೆ ಏನಾದರೂ ಸಿಂಟಮ್ಸ್ ಕಾಣಿಸ್ಕೊಂಡ್ರೆ ಮತ್ತೆ ತೊಂದರೆ ಆಗುತ್ತೆ ಅಂತ ಅವ್ರನ್ನ ಅಬ್ಸರ್ವೇಷನಲ್ಲಿ ಇಟ್ಟಿದ್ದಾರೆ.
ಭಾಗ್ಯಮ್ಮ ಅಂತ ಅವ್ರನ್ನೂ ಅನನ್ಯ ಹಾಸ್ಪಿಟಲ್ ಹಾಕಿದ್ದಾರೆ. ಅವರು ಸ್ವಲ್ಪ ನಾರ್ಮಲಾಗಿ ಬಂದಿದ್ದಾರೆ. ಇನ್ನಿಬ್ಬರು ಬಾಗೇಪಲ್ಲಿನಲ್ಲಿ ಅವರು ಊಟ ಏನು ತಿಂದಿಲ್ಲ, ಬಟ್ ಅವ್ರನ್ನೂ ಅಬ್ಸರ್ವೇಷನಲ್ಲೇ ಇಟ್ಟಿದ್ದಾರೆ. ಅವರು ಔಟ್ ಆಫ್ ಡೇಂಜರ್. ಯಾರ ಮೇಲೆ ಡೌಟ್ ಇದೆ, ಏನಾಗಿದೆ? ಇನ್ನು ಸದ್ಯಕ್ಕೆ ಪೊಲೀಸ್ ತನಿಖೆ ಇದೆ. ಯಾರು 4 ಜನ, 3 ಜನ ಮೇಲೆ ಡೌಟ್ ಅಂತ ಸ್ಟೇಷನ್. ಇದು ಹಳೆ ಕೈ ನೆನಪು. ಈ ಸಂಬಂಧ ಎಸ್ಪಿ ಕುಶಾಲ್ ಚೌಕ್ಸೆ ಸೇರಿದಂತೆ ಬಾಗೇಪಲ್ಲಿ ಪೊಲೀಸರು ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾದ ಪಾಪಿರೆಡ್ಡಿ ಹಾಗೂ ಚೌಡರೆಡ್ಡಿಯನ್ನು ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಬಾಗೇಪಲ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ದೇವರೆಡ್ಡಿಹಳ್ಳಿ ಒಂದು ಊರಿದೆ. ಅಲ್ಲಿ ಒಂದು ಇನ್ಸಿಡೆಂಟ್ ರಿಪೋರ್ಟ್ ಆಗಿದೆ ನಿನ್ನೆ ಲೇಟ್ ಈವ್ನಿಂಗ್. ನಮ್ಮ ಮಾಹಿತಿ ಪ್ರಕಾರ ಟೋಟಲ್ 8 ಜನ, ಒಂದು ಜಾಯಿಂಟ್ ಫ್ಯಾಮಿಲಿ ಇದೆ. ಆ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಟೋಟಲ್ 8 ಮೆಂಬರ್ಸ್ಗೆ ನಿನ್ನೆ ಒಂದು ಫುಡ್ ಪಾಯ್ಸನಿಂಗ್ ರಿಪೋರ್ಟ್ ಆಗಿ ಅವರು ಫಸ್ಟ್ ಬಾಗೇಪಲ್ಲಿ ಹಾಸ್ಪಿಟಲ್ಗೆ ಹೋಗಿದ್ದಾರೆ. ಬಾಗೇಪಲ್ಲಿ ಹಾಸ್ಪಿಟಲಿಂದ ಔಟ್ ಆಫ್ 8 ಜನ 6 ಜನ ಜೈನ್ ಹಾಸ್ಪಿಟಲ್ ಮತ್ತು ಅನನ್ಯ ಹಾಸ್ಪಿಟಲ್ ಚಿಕ್ಕಬಳ್ಳಾಪುರ್ಗೆ ರೆಫರ್ ಆಗಿದ್ದಾರೆ. ಆಮೇಲೆ ನಾವು ಅಲ್ಲಿ ಹೋಗಿ ಹಾಸ್ಪಿಟಲಲ್ಲಿ ಭೇಟಿ ಮಾಡಿದ್ದೀವಿ. ಆಮೇಲೆ ನಮಗೆ ಗೊತ್ತಾಯಿತು, ಒಬ್ಬರು ಲೇಡಿ ಯಾರಿಗೆ ಕಾನ್ಷಿಯಸ್ನೆಸ್ ಬಂತು ಲೇಟ್ ನೈಟ್, ಅವರು ನಮ್ಮ ಜೊತೆ ಶೇರ್ ಮಾಡಿದ್ದಾರೆ ಕಿ ಸರ್ ನಾವು 3:15 ಅರೌಂಡ್ ಮಧ್ಯಾಹ್ನ ಊಟ ಮಾಡಿದ್ದೀವಿ, ಸಾಂಬಾರನ್ನು ತಿಂದಿದ್ದೀವಿ. ಆ ಟೈಮ್ಗೆ ಸ್ವಲ್ಪ ಟೈಮ್ ಆದಮೇಲೆ ಅರ್ಧ ಗಂಟೆ 1 ಗಂಟೆ ಆದಮೇಲೆ ಎಲ್ಲರಿಗೆ ಸ್ವಲ್ಪ ಗಿಡಿನೆಸ್, ಚಕ್ಕರ್ ಥರ ಬಂದಿದೆ ಮತ್ತು ತಲೆನೋವು ಬಂದಿದೆ. ಈ ಥರ ಎಲ್ಲರಿಗೆ ಹೆಲ್ಯುಸಿನೇಷನ್ಸ್ ವಗೇರೆ ಬರ್ತಾಯಿತ್ತು. ಈ ಥರ ಊರ ಜನರಿಗೆ ಕೂಡ ಎಲ್ಲರಿಗೆ ಗೊತ್ತಾಯಿತು. ಬಿಕಾಸ್ ಸುಮಾರು 3-4 ಜನ ಫ್ಯಾಮಿಲಿ ಮೆಂಬರ್ಸ್ ಬಿದ್ದಾಗಿದ್ದಾರೆ. ಆಮೇಲೆ ಇವರಿಗೆ ಕರ್ಕೊಂಡು ಹೋಗಿ ಬಾಗೇಪಲ್ಲಿಯಲ್ಲಿ ಟ್ರೀಟ್ಮೆಂಟ್ 2 ಜನದ್ದು ಆಯಿತು. ಬಾಕಿ 6 ಜನಗೆ ಚಿಕ್ಕಬಳ್ಳಾಪುರ ರೆಫರ್ ಮಾಡಿದ್ದಾರೆ. ಆ ಲೇಡಿ ಯಾರಿಗೆ ಕಾನ್ಷಿಯಸ್ನೆಸ್ ಬಂತು ಅವರು ಹೇಳಿದ್ದಾರೆ ಕಿ ಅವ್ರಿಗೆ ಏನಾದರೂ ಅನುಮಾನ ಇದೆ ಕಿ ಊಟ ಅಲ್ಲಿ ಯಾರು ಸಾಂಬಾರಲ್ಲಿ ಯಾರು ಏನೋ ಪೌಡರ್ ಮಿಕ್ಸ್ ಮಾಡಿದ್ದಾರೆ, ಈ ಥರ ಅವ್ರಿಗೆ ಏನಾದರೂ ಅನುಮಾನ ಇತ್ತು. ಆ ಅನುಮಾನ ಬೇಸಿಸ್ ಮೇಲೆ ನಾವು ಒಬ್ಬರು ಆರೋಪಿ ಯಾರು ಅವ್ರ ಮನೆಗೆ ಬಂದಿದ್ದಾರೆ ನಿನ್ನೆ ಮಧ್ಯಾಹ್ನ, ಅವ್ರಿಗೆ ನಾವು ಸೆಕ್ಯೂರ್ ಮಾಡಿ ಅವ್ರಿಗೆ ಇಂಟರೋಗೇಷನ್ ಮಾಡಿದ್ದೀವಿ. ಅವರು ಒಪ್ಕೊಂಡಿದ್ದಾರೆ ಕಿ ಹೌದು ಇನ್ನೊಬ್ಬರು ಆರೋಪಿ ಹೇಳಿದಾದ್ಮೇಲೆ ಈ ಥರ ಪೌಡರ್ ಮಿಕ್ಸ್ ಮಾಡಿದ್ದಾರೆ ಅವರದ್ದು ಸಾಂಬಾರಲ್ಲಿ, ಈ ಕಾರಣ ಬಗ್ಗೆ ಈ ಥರದ್ದು ಆಗಿದೆ. ನಾವು ಈಗ 2 ಜನ ಆರೋಪಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಮತ್ತು ಯಾವ ಥರದ್ದು ಪೆಸ್ಟಿಸೈಡ್ ಯೂಸ್ ಮಾಡಿದ್ದಾರೆ ಅದನ್ನು ಕೂಡ ಐಡೆಂಟಿಫೈ ಮಾಡಿ ನೋಡಿ. ಈಗ ಎಕ್ಸಾಕ್ಟ್ ಮೋಟಿವ್ ಏನಿದೆ ಅದು ನಾವು ಇಂಟರೋಗೇಷನ್ ಟೈಮಲ್ಲಿ ಪತ್ತೆ ಮಾಡ್ತೀವಿ. ಬಟ್ 2 ವರ್ಷ ಹಿಂದೆ ಮಾರ್ಚ್ 2023 ಇವರದು ಅಕ್ಕಪಕ್ಕ ಮನೆ ಇದೆ, ಆರೋಪಿದು ಮತ್ತು ಇವರದು ಅಕ್ಕಪಕ್ಕ ಮನೆ ಇದೆ. ಆ ಟೈಮ್ಗೆ ಅಕ್ಕಪಕ್ಕ ಮನೆದವರದು ಯಾವುದು ಗಲಾಟೆ ಆಯಿತು ಸೈಟ್ ವಿಚಾರ ಬಗ್ಗೆ. ಅಂದರೆ ಮನೆ ಅಕ್ಕಪಕ್ಕ ಇದೆ, ಸ್ವಲ್ಪ ದಾರಿ ಬಿಡಬೇಕು ಮಧ್ಯದಿಂದ, ಸ್ವಲ್ಪ ಜಾಗ ಇದೆ, ಓನ್ಲಿ 2 ಫೀಟ್ದು ಜಾಗ ಇದೆ ಮಧ್ಯದಲ್ಲಿ. ಆ ಜಾಗ ವಿಚಾರ ಬಗ್ಗೆ ಏನಾದರೂ ಗಲಾಟೆ ಆಯಿತು. ಸೊ ಆ ಟೈಮ್ಗೆ ಅಸಾಲ್ಟ್ದು ಕೇಸ್ ಕೌಂಟರ್ ಕೇಸ್ ಬಾಗೇಪಲ್ಲಿ ಸ್ಟೇಷನಲ್ಲಿ ರಿಜಿಸ್ಟರ್ ಆಯಿತು ಇವ್ರ ಮೇಲೆ, ಆರೋಪಿ ಮೇಲೆ ಮತ್ತು ವಿಕ್ಟಿಮ್ ಮೇಲೆ. ಆಮೇಲೆಯಿಂದ 2 ವರ್ಷದಿಂದ ಯಾವುದು ಗಲಾಟೆ ವಗೇರ ಇಲ್ಲ ಈ ಥರ ಹೇಳ್ತಾ ಇದ್ದಾರೆ. ಬಟ್ ರೀಸೆಂಟಾಗಿ ಏನಾದರೂ ಬೇರೆ ಏನಾದರೂ ಎಂಗಲ್ ಇದೆಯಾ, ಬೇರೆ ಏನಾದರೂ ವಿಷಯ ಆಗಿದೆ, ಅದು ಇಂಟರೋಗೇಷನ್ ಆದಮೇಲೆ ಗೊತ್ತಾಗುತ್ತೆ. ಹೌದು, ನಮಗೆ ಫಸ್ಟ್ ಆರೋಪಿ ಯಾರು ಸಿಕ್ಕಿದ್ದಾರೆ ಅವರು ಒಪ್ಕೊಂಡಿದ್ದಾರೆ ಕಿ ಹೌದು ಈ ಥರ ಅವ್ರಿಗೆ ಇನ್ನೊಬ್ಬರು ಆರೋಪಿ ಈ ಥರ ಅವ್ರಿಗೆ ಪೌಡರ್ ಕೊಟ್ಟಿದ್ದಾರೆ ನಿನ್ನೆ. ಆಮೇಲೆ ಇವರು ನಿನ್ನೆ ಮಧ್ಯಾಹ್ನ ಅಲ್ಲಿ ಹೋಗಿ ಕಿ ನೀರು ಕುಡಿಬೇಕು ಒಳಗಡೆ, ಈ ಥರ ಕಿಚನ್ ಒಳಗಡೆ ಹೋಗಿ ಆ ಟೈಮ್ಗೆ ಏನಾದರೂ ಮಿಕ್ಸ್ ಮಾಡಿದರೆ ಈ ಥರ ಒಪ್ಕೊಂಡಿದ್ದಾರೆ ಅವರು. ಸದ್ಯಕ್ಕೆ ಮೂವರ ಸ್ಥಿತಿ ಚಿಂತಾಜನಕವಾಗಿದ್ದು ವೈದ್ಯರು ಏನೂ ಹೇಳುವ ಪರಿಸ್ಥಿತಿಯಲ್ಲಿಲ್ಲ. ಐಸಿಯುನಲ್ಲಿ ವೆಂಟಿಲೇಟರ್ನಲ್ಲಿದ್ದಾರೆ. ಉಳಿದ 5 ಮಂದಿ ಪ್ರಾಣಾಪಾಯದಿಂದ ಪಾರಾಗಿದ್ರು. ದೇಹದೊಳಗೆ ವಿಷ ಸೇರಿರೋದ್ರಿಂದ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ ಅಂತಾರೆ ವೈದ್ಯರು. ಅದೇನೇ ಆದರೂ ಪಾಪಿರೆಡ್ಡಿ ಮಾಡಿದ ಕೃತ್ಯ ಮಾತ್ರ ಮನುಷ್ಯತ್ವ ಇರೋರು ಮಾಡೋ ಕೃತ್ಯ ಅಂತೂ ಅಲ್ವೇ ಅಲ್ಲ. ಪಾಪಿಗೆ ತಕ್ಕ ಶಿಕ್ಷೆಯಾಗಲಿ, ಇಡೀ ಕುಟುಂಬಸ್ಥರು ಬದುಕಿ ಬರಲಿ ಅಂತ ಗ್ರಾಮಸ್ಥರು ಹಾರೈಸಿದ್ದಾರೆ. ರಮೇಶ್ ಜೊತೆ ಗಣೇಶ್, ಸಿಟಿವಿ ನ್ಯೂಸ್ ಬ್ಯೂರೋ, ಬಾಗೇಪಲ್ಲಿ.